ನನ್ನ ಗಂಡ ಒಬ್ಬನೇ ಏನೇ ಕಷ್ಟಪಡ್ತಾವನೆ. ನಾನು ಬಸ್ರಿ ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಅಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ನಿಜವಾಗೂ ಖುಷಿ ಪಟ್ಟೆ ಪಡ್ತದೆ. ಮೊಮ್ಮಗು ಹುಡ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಪಟ್ಟೆ ಪಡ್ತದೆ ಅಲ್ವಾ. ಹೋಗ್ಬಿಟ್ಟು ಒಂದೇ ಕಿತ ಹೇಳ್ಬಿಡ್ತೀನಿ ನಮ್ಮ ಅಮ್ಮಂಗೆ ನೀನು ಅಮ್ಮ ಹಿಂಗೆ ಅಂತ ಹೇಳ್ಬಿಟ್ಟು ಬಸ್ರಿ ಆಗಿದ್ದೀನಿ ಅಂತ ಹೋಗಿ ಹೇಳ್ತೀನಿ. ನಮ್ಮ ಅಮ್ಮಂಗೆ ಹೇಳಿಲ್ಲ ಅಂದರೆ ನಮ್ಮ ಅತ್ತಿಗೆಗನ ಹೇಳ್ತೀನಿ. ನಮ್ಮ ಅತ್ತಿಗೆ ಅಂತೂ ಭಾಳ ಖುಷಿ ಪಡ್ತದೆ. ನಂಗೆ ಏನಾರ ಒಂದು ಸಪೋರ್ಟ್ ಮಾಡೇ ಮಾಡ್ತದೆ. ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ನಾನು ಹೇಳಿಲ್ವಾ ಮನೆಗಿರು ಅಂತ ಹೇಳ್ಬಿಟ್ಟು ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ನಾನು ಈಗ ನೋಡಿದೆ ಯಾಕಪ್ಪ ಇವಳು ಈ ಕಡೆ ಹೋಗ್ತಾವಳೆ ಅಂತ ಅನ್ಕೊಂಡು ಬಂದೆ. ರೀ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಸುದ್ದಿನ ಹೋಗ್ಬಿಟ್ಟು ನಾನೇನೇನಿಯ ನಮ್ಮ ಅಮ್ಮಂಗೂ ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆಗೂ ಎಲ್ರಿಗೂ ಹೇಳ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಭಾಳ ಖುಷಿ ಪಡ್ತಾರೆ ರೀ. ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ಮೊಮ್ಮಗು ಮೇಲೆ ಏನು ಕೋಪ ಇಲ್ವೇ, ಭಾಳ ಅಂದರೆ ಭಾಳ ಖುಷಿ ಪಡ್ತಾರೆ ಅಂತ ಅನ್ನಿಸ್ತದೆ ರೀ. ಅದಕ್ಕೇನೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ನೀವು ಏನಾರು ಅನ್ಕೋತೀರಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದು ಮಾಡಿದೆ ಅಷ್ಟೇ. ಹೋಗ್ಬಿಟ್ಟು ಬರ್ತೀನಿ ರೀ. ನೋಡು, ಸುಮ್ಮನೆ ಅಲ್ಲಿಗೆ ಹೋಗಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನೀನು ಬರೋಕ್ಕೆ ಹೋಗ್ಬೇಡ. ಅಲ್ಲಿಗೆ ಗೊತ್ತಲ್ವಾ ಸುಮ್ಮನೆ ನೀನು ಹೋಗೋದು ಬರೋದು ಇದೆಲ್ಲನೂ ಬೇಕಾ? ಸುಮ್ಮನಿರು, ನನ್ನ ಮಾತು ಕೇಳು, ಏನೂ ಬೇಡ. ಅಲ್ಲಿಗೆ ಹೋಗಿ ಹೇಳೋದಕ್ಕೆ ನಾನು ಹೇಳಿಲ್ವ ನಾನು ಸಂದಾಕ್ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿನ್ನ ಆರಾಮಾಗಿ ಸಂದಾಕ್ ನೋಡ್ಕೊತೀನಿ ನಾನು, ಸುಮ್ಕೆ ಇರು. ಅಲ್ಲ ರೀ, ನೀವು ಚೆನ್ನಾಗಿ ನೋಡ್ಕೊತೀರಾ, ನೀವು ಚೆನ್ನಾಗಿ ನೋಡ್ಕೊತಾನೂ ಇದ್ದೀರಾ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಒಂದೇ ಒಂದು ಮಾತು ನನ್ನ ತವ್ರ ಮನೆಗೆ ತಿಳಿಸ್ಬೇಕು ಅಂತ ತುಂಬ ಆಸೆ ಐತೆ ರೀ. ಒಂದೇ ಒಂದು ಕಿತ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ರೀ. ನಾನೇ ನೀವು ಹೇಳಿ ಅಂತ ನಾನೇನು ಹೇಳ್ತಾ ಇಲ್ಲ, ನಾನಂತೂ. ಆದರೆ ನಾನಾದರೂ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಸರಿ, ನೀನು ಇವಾಗ ಪ್ರೆಗ್ನೆಂಟು, ನಿನಗೆ ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲ. ನಿನಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗ್ಬಿಟ್ಟು ಬಾ. ನೋಡಪ್ಪ ನನ್ನ ಗಂಡ ಹೋಗ್ಬೇಡ ಅಂತಂದ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಏನೂ ಅನ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ನೋಡು, ಆರಾಮಾಗಿ ಹೋಗ್ಬಿಟ್ಟು ಪೊದ್ದು ಹಾಕೋಂಗೆ ಹಾಗೆ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬಾ. ಅಕಸ್ಮಾತ್ ಅಲ್ಲಿ ಏನೋ ಬೇಜಾರಾಗಂಗೆ ಏನಾದ್ರೂ ಆಯಿತು ಅಂತ ಹೇಳಿದ್ರೆ ನೀನೇನು ಯೋಚನೆ ಮಾಡಬೇಡ. ನಿನಗೆ ಗೊತ್ತಲ್ಲ ನಾನು ಇದ್ದೇ ಇದ್ದೀನಿ ಆರಾಮಾಗಿ ಅಂತ ಹೇಳ್ಬಿಟ್ಟು ನಾನು ನೀನು ನೋಡ್ಕೊಂಡೆ ಏನಿಯಾ ನೋಡ್ಕೊತೀನಿ ಚೆನ್ನಾಗೇನೇನಿಯಾ. ಸರಿ ರೀ, ಸುಮ್ಮನೆ ಹೇಳಿಲ್ವಲ್ಲ, ಹೇಳಿದ್ರೆ ಗೊತ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಏನೋ ಅಂತಾರೇನೋ ಅಂತ ಹೇಳ್ಬಿಟ್ಟು ಮೊದಲೇ ಹೇಳ್ಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸರಿ, ಹೋಗ್ಬಿಟ್ಟು ನಮ್ಮ ಅತ್ತಿಗೆಗೆ ನಮ್ಮ ಅಮ್ಮಂಗೆ ಎಲ್ಲ ಹೇಳ್ಬಿಟ್ಟು ಬರ್ತೀನಿ. ಸರಿ ಆಯಿತು. ಇವ್ರ ಮನೆಗೆ ಅದು ಏನಂತಾರೋ ಏನೋ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಅದೇನೋ ಅಂತಾರಲ್ಲ, ಸುಮ್ಮನೆ ಮಾಡೋಕ್ಕೆ ಆಮೇಲೆ ಇಲ್ದಿದ್ದಂಗೆ ಹೋಗಿ ಇವಳು ಅನ್ನಿಸ್ಕೊಂಡು ಬರ್ತಾಳೆ. ಬಸ್ರಿ ಹೆಂಗ್ಸಲ್ವಾ, ಸುಮ್ಮನೆ ಯಾಕೆ ಇವಳಿಗೆ ತೊಂದರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿದ್ದೀನಿ. ಇವಳು ಶಶಿಗೆ ಏನೂ ಗೊತ್ತಾಗೋದಿಲ್ಲ. ಅವ್ರ ಅಮ್ಮಂಗೆ ಇವಳನ್ನ ಕಂಡ್ರೆ ಒಂಚೂರು ಆಗೋದಿಲ್ಲ. ಅದು ಹೆಂಗೆ ಇನ್ನು ಅವ್ರ ಅಮ್ಮ ಮನೆಗೆ ಬಿಟ್ಕೊತಾಳೋ ಏನೋ, ಬಿಡು ನೋಡೋಣ. ಅತ್ಗೆ 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 ಓ ಶಶಿ, ಸಂದಕ್ಕಿದೆಯಾ? ಬಾ ಒಳಗಡೆ ಬಾ. ಅದಕ್ಕೆ ಅಮ್ಮ ಆಯ್ತಾ? ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅಮ್ಮ ಆಯ್ತಾ? ಸಿಹಿ ಸುದ್ದಿನ? ಏನದು? ಏನಾದರೂ ಹೇಳು ಹೇಳು. ಅಮ್ಮನೂ ಬಂದರೆ ಸಂದಕ್ಕಿರೋದು. ಅಯ್ಯೋ, ನಿಮ್ಮಮ್ಮ ಇಲ್ಲೇ ಎಲ್ಲೋ ಇತ್ಲಾಗೇನೋ ಐತೆ, ಇತ್ಲಾಗಿರ್ಬೇಕು ಒಳಗಡೆನೇನಿಯ. ಹೇಳೋದೇನು ಸಿಹಿ ಸುದ್ದಿ ಅಂತ ನನಗಂತೂ ತಡ್ಕೊಳಕ್ಕೆ ಏನೇ ಆಯ್ತಿಲ್ಲ. ಏನದು ಸಿಹಿ ಸುದ್ದಿ? ಅದಕ್ಕೆ ನಾನು ಪ್ರೆಗ್ನೆಂಟು. ಅಯ್ಯೋ, ಏನು ಹೇಳ್ತಿದ್ಯಾ ಶಶಿ ನೀನು? ನಿಜ ನಿಜ ಹೇಳ್ತಾ ಇದೀಯಾ? ಯಪ್ಪ, ನನಗಂತೂ ನಂಬಕ್ಕೆ ಏನೇ ಆಯ್ತಾ ಇಲ್ಲ. ನನಗಂತೂ ನಿಜನ ಎಂಥ ಸಿಹಿ ಸುದ್ದಿ ಹೇಳ್ಬಿಟ್ಟೆ ಶಶಿ ನೀನಂತೂ. ಯಪ್ಪ ದೇವ್ರೆ, ನನಗದು ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ಯಪ್ಪ, ಸುಮ್ಮನೆ ನಿಜ ನಂಗೆ ಹೇಳೋಕ್ಕಾಯ್ತಿಲ್ಲ, ಅಷ್ಟು ಖುಷಿ ಆಗ್ತೈತೆ. ಅದಕ್ಕೆ ಆದರೆ ನನಗೂ ಯಾಕನ ಇಷ್ಟು ಬಿರ್ನ ಪ್ರೆಗ್ನೆಂಟ್ ಆದ್ನು ಅಂತ ಹೇಳ್ಬಿಟ್ಟು ನನಗೂ ಬೇಜಾರಾಯ್ತಾಯಿತ್ತು. ಯಾಕೆ ಸುಮ್ಮನೆ ನಮ್ಮ ಯಜಮಾನ್ರಿಗೆ ಎಲ್ಲನೂ ಸುಮ್ಕೆ ಇದು ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಾಯಿತ್ತು ನನಗಂತೂ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದೆ ಹೇಳೋಣ ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನ್ರು ಸುಮ್ಮನೆ ಅದೇ ಯಾವಾಗೂ ನಾನೇ ನೋಡ್ಕೊತೀನಿ ಅಂತಿದ್ರು. ಅದಕ್ಕೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಸಪೋರ್ಟ್ಗಾದ್ರೂ ನೀವಿದ್ರೆ ಚೆನ್ನಾಗಿರ್ತಾಯಿತ್ತು. ನೀವು ಈಚೆ ಕಡೆ ನಿಲ್ಲಿಸ್ಕೊಂಡು ಮಾತಾಡ್ತಿರೋದೇನೇ ತಪ್ಪು. ಬಾ ಶಶಿ ಒಳಗಡೆ, ಇಂಥ ಸಿಹಿ ಸುದ್ದಿ ಒತ್ಕೊಂಡ್ಬಿಟ್ಟು ಬಂದಿದ್ಯಲ್ಲ, ಬಾ ಒಳಗಡೆ. ಇಲ್ಲ ಅದಕ್ಕೆ ಅಮ್ಮ ಬಂದು ಕರಿಬೇಕು. ನಿಮ್ಮ ಅಮ್ಮ ಕರೆದಿದ್ದಂಗೆ ಇರ್ತಾರ? ಕರೆದೇ ಕರೀತಾರೆ. ಸುಮ್ಮನೆ ಬಾ ನೀನು, ಕರೆದಿದ್ದಂಗೆ ಯಾಕಿರ್ತಾರೆ? ನಿಮ್ಮ ಮಗಳು ಬಸ್ಸಿ ಅಂತ ಗೊತ್ತಾದ್ಮೇಲೆ ಯಾವ ತಾಯಿ ತಾನೇ ಕರೆಯೋದಿಲ್ಲ ಹೇಳು. ಲೇ ಪೊದ್ದಿ, ನಿಂಗೆ 1000 ಕಿತ ಹೇಳಿದ್ದೀನಿ, ಇವಳನ್ನ ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ಟು. ಇವಳು ಮೂರು ಬಿಟ್ಟೋಳು, ನಾನು ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ನನ್ನ ಮಾತು ಮೀರ್ಬಿಟ್ಟು ಹೋದಳು. ಇವಳಿಗೇನೆ ಬೆಲೆ ಕೊಡೋದು ನೀನು? ನಿಂಗೆ ಹೇಳಿದ್ರೆ ನಿಂಗೆ ಅರ್ಥ ಆಯ್ತಿಲ್ವೇನೆ ಪೊದ್ದಿ? ಸುಮ್ಕೆ ನೀ ಅವಳನ್ನ ಬಿಟ್ಬಿಡು. ಏನು ಅಂತ ಹೇಳ್ಬಿಟ್ಟು ನೀನು ಇದು ಮಾಡ್ತಾ ಇದ್ದೀಗ ಹೇಳಿ, ನೀನು ಬಿಡೆ ಅವಳನ್ನ. ಅತ್ತೆ, ನೀವೀಗ ಅವಳೆಲ್ಲ ಸಿಹಿ ಸುದ್ದಿನ ಕೇಳಿದ್ರೆ ನೀವೇನಿಯ ಅಯ್ಯೋ ಮಗಳೇ ಅಂತ ಹೇಳ್ಬಿಟ್ಟು ಓಡ್ ಬಂದು ತೆಪ್ಕೊತೀರಾ. ಅಂತ ಸಿಹಿ ಸುದ್ದಿನೇ ಒತ್ಕೊಂಡ್ಬಂದವಳು ನಿಮ್ಮ ಮಗಳು. ನನಗೆ ಯಾವ ಸಿಹಿ ಸುದ್ದಿನೂ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ಇವಳು ಆ ಸಿಹಿ ಸುದ್ದಿ ಕೊಡೋದು ನನಗೆ. ಇವಳು ಓಡಾಗಿದ್ದೀನೇನು ಇವಳು ತಿಥಿ ಮಾಡ್ಬಿಟ್ಟಿದ್ದೀನಿ ನಾನಂತೂ. ಇವಳಿಗೂ ನನಗೂ ಇನ್ಯಾ ಸಂಬಂಧವೇ ಇಲ್ಲ, ಸುಮ್ಕಿದ್ರೆ ಸರಿ. ಅತ್ತೆ, ನೀವು ಸುಮ್ಮನಿರಿ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಅಂದರೆ ನೀನು ಬಸ್ರಿ ಆಗಿದೆಯಾ? ನಾನೇ ಆಗ್ಬೇಕಾ ಬಸ್ರಿ ಅತ್ತೆ? ಇಲ್ಲಿ ನೋಡಿ, ನಿಮ್ಮ ಮಗಳು ಶಶಿ ಈಗ ಬಸ್ರಿ.
ಅವಳು ಬಸ್ರಿ ಆದರೆ ನಾನೇನು ಮಾಡೋಕ್ಕಾಯ್ತದೆ. ಇವಳು ಬಸ್ರಿ ಆಗೋಳು ಅವಳು ಬಸ್ರಿ ಆಗೋಳು ಅಂತೇಳ್ಬಿಟ್ಟು ಯಾಕೆ ಓಡಾಗೋಳಲ್ಲ ನೋಡ್ಕೊಂತಾನೆ ಹೇಳು. ನಾನೇನು ಮಾಡಲಿ ಇವಳನ್ನ ಕಟ್ಕೊಬಿಟ್ಟು ಬಂದು ಹೋ ಬಸ್ರಿ ಅಂತ ಈಗ ನಾಟಕ ಆಡ್ಕೊಂಡು ಬಂದ್ಬಿಟ್ರೆ ಹೆಂಗಿದ್ರು ಈಗ ನೋಡ್ಕೊಳಕ್ಕಾಗಲ್ಲ ಏನೂ ಇಲ್ಲ. ಇವಳು ನೋಡ್ಕೊಂಡು ಹೇಳಿ ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಟಿಕಾಣಿ ಉಡೋಣ ಈ ನೆಪದಾಗ ಅಂತೇಳ್ಬಿಟ್ಟು ಅಲ್ವೇನೆ ಬ್ಯಾರೆ ತಾಯಿಗಳು ಥರ ನಾನು ಅಲ್ಲ ಕಣಲೇ. ನಾನಲ್ಲ ಯಾವತ್ತು ಬ್ಯಾರೆ ನಾನೇ ಬ್ಯಾರೆ ಸರಿನಾ. ನಾನು ಎಲ್ಲರ ಥರ ಅಲ್ವೇ ಅಲ್ಲ. ಅತ್ತೆ ಬಸ್ರಿ ಮನೆಗೆ ಬಂದವಳೆ. ಅವಳ ಮನಸ್ಸೆಲ್ಲ ನೋಯಿಸಬಾರ್ದು ಅತ್ತೆ. ನಿಮ್ಗೆ ಅವಳ ಮೇಲೆ ಏನು ದ್ವೇಷನ ಇರ್ಬೋದು ಏನಾರ ಇರ್ಬೋದು, ಆದರೆ ಸ್ವಂತ ಮಗಳಲ್ವಾ ಅತ್ತೆ. ಎಲ್ಲರೂ ಮಗಳು ಅಂತ ಸಾಯ್ತಾರೆ. ಆದರೆ ನಿಮ್ಗೇನತ್ತೆ ಆಗೈತೆ? ನಿಮಗೆ ಇಷ್ಟೊಂದು ಯಾಕೆ ಬೇಜಾರು ಮಾಡ್ಕೊಂತೀರಾ ಹೇಳಿ ನೀವು? ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ ನೀವು. ಅಲ್ಲ ಅತ್ತೆ, ನೀವೇ ಯೋಚನೆ ಮಾಡಿ ಅತ್ತೆ. ನೀವೇನೇನಿಯ ಪಾಪ ಅತ್ತೆ, ನಿಮ್ಮ ಮಗಳು ಅವಳೇನೋ ಇಷ್ಟಪಟ್ಟರೆ ಹುಡುಗನ ಮದುವೆ ಮಾಡ್ಕೊಂಡವಳೆ ಅಷ್ಟೇ ತಾನೇ, ಬೇರೆ ಇನ್ನೇನು ಮಾಡೋಳು ಅವಳು? ಇನ್ನೇನು ಮಾಡಿಲ್ಲ. ನನ್ನ ಮಾತು ಕೇಳಿ ನೀವು ಸುಮ್ಮನೆನೇನಿಯ ಮನೆ ಒಳಗಡೆ ಕರ್ಕೊಳ್ಳಿ. ಎಲ್ಲ ಹಳೆದನ್ನೆಲ್ಲ ಮರ್ತು ಬಿಡೋಣ. ಅವಳು ಓಡಾಗಿರೋದು ಮದುವೆ ಮಾಡ್ಕೊಂಡಿರೋದು ಎಲ್ಲನೂ ಮರ್ತು ಬಿಡೋಣ. ಇವಳು ಮಾನ ಮರುವದಿ ಅನ್ನೋದು ಇದ್ದಿದ್ರೆ ದೇವ್ರಣೆ ಮಂತಾಗ ಗೊತ್ತಿರಲಿಲ್ಲ. ಏನೇ ನಿನ್ನ ಗಂಡು ಕಳ್ಸಿದ್ನ ಈಗ ಬಸ್ರಿ ನನ್ನ ಕೈಲಿ ನೋಡ್ಕೊಳಕ್ಕಾಗಕ್ಕಿಲ್ಲ ಹೋಗು ಅಂತೇಳ್ಬಿಟ್ಟು ನಿನ್ನ ಗಂಡು ಕಳ್ಸಿದ್ನೇನೆ. ನನ್ನ ಗಂಡ ನಿಮ್ಮಮ್ಮ ಯಾವತ್ತೂ ನಿನ್ನ ಒಪ್ಪಕ್ಕಿಲ್ಲ. ನೀನು ಎಷ್ಟು ಹೋದ್ರೂ ವೇಸ್ಟ್ ಏನಿಯಾ. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ನಿಮ್ಮ ಅಮ್ಮನ ತಗೋಯ್ತೀಯಾ? ನೀನು ಹೋಗ್ಬೇಡ ಬಾಯಿ ಮುಚ್ಕೊಂಡಿರು ಅಂತೇಳ್ಬಿಟ್ಟು ನಮ್ಮ ಗಂಡ ಉಗ್ತು ಹೇಳ್ದ. ನಾನೇನಿಯಾ ನಿನ್ಗೆ ಒಳ್ಳೆ ಮನಸ್ಸೈತೆ, ನೀನು ಒಪ್ಕೊತೀಯ ನನ್ನ ಅಂತ ಹೇಳ್ಬಿಟ್ಟು ನಾನು ನ್ಯಾಟಕ್ಕೆ ಬಂದೆ. ನೋಡೋಣ ಅಂತೇಳ್ಬಿಟ್ಟು ಹಿಂಗೆ ಮಗಳ ಮೇಲೆ ಇಷ್ಟು ದ್ವೇಷ ಸದಸ್ತಿ ಅಂತೇಳ್ಬಿಟ್ಟು ನನಗೇನು ಗೊತ್ತಿತ್ತು ನೀನು ಹಿಂಗೆ ಅಂತೀಯ ಅಂತೇಳ್ಬಿಟ್ಟು ನನ್ನ ಗಂಡ ಮೊದಲೇ ಹೇಳಿದ್ದ. ಆದ್ರೂ ಒಂದು ಮಾತು ಹೇಳೋಣ ಅಂತೇಳ್ಬಿಟ್ಟು ನೆಟ್ಟಿಗೆ ಬಂದೆ ಅಷ್ಟೇನೇನಿಯಾ. ನೀವು ಹಿಂಗೆಲ್ಲನೂ ಮಾತಾಡ್ತೀರಾ ಅಂತೇಳ್ಬಿಟ್ಟು ನಾನಂತೂ ಅಂದ್ಕೊಂಡಿರಲಿಲ್ಲ ಬಿಡಿ. ನೋಡಿ ನೀವೇನು ಸಹಾಯನೂ ಮಾಡೋದು ಬೇಡ ಏನೂ ಮಾಡೋದು ಬೇಡ. ನನಗೆ ನೀವು ಸಹಾಯ ಮಾಡ್ತೀರಾ ಬಂದು ಮನೆಗೆ ಇರಿಸ್ಕೊತೀರಾ ಅಂತ ನಾನೇನು ಬಂದ್ಬಿಟ್ಟು ಹೇಳಿಲ್ಲ. ನೀವು ಖುಷಿ ಪಡ್ತೀರೇನೋ ಅಂತ ಬಂದ್ಬಿಟ್ಟು ಹೇಳಿದೆ. ಆದರೆ ನಿಮಗೇನು ಖುಷಿನೇ ಇಲ್ಲ ಈ ವಿಷಯ ಅಂತ ಹೇಳಿದ್ಮೇಲೆ ನನಗಿನ್ನೇನಕ್ಕೆ ಬೇಕು? ನಾನು ಯಾವತ್ತೂ ನಿಮ್ಮ ಅಂತಕ್ಕೆ ನಾನೇನು ಹೆಜ್ಜೆನೂ ಇಕ್ಕಿಲ್ಲ ಬಿಡಿ. ಇವತ್ತು ನನಗೆ ಕಷ್ಟ ಇರ್ಬೋದು, ನಾಳೆಗೆ ನನಗೂ ಒಂದು ಒಳ್ಳೆ ದಿನ ಅನ್ನೋದು ಬಂದೇ ಬರ್ತದೆ. ಹಿಂಗೆಲ್ಲನೂ ನೀವು ಮಾತಾಡಬಾರ್ದಾಗಿತ್ತು. ಅಯ್ಯೋ ಶಶಿ, ನಿಮ್ಮ ಅಮ್ಮಂಗೆ ವಯಸ್ಸಾಗೈತೆ, ಏನೋ ಹೇಳ್ತದೆ ಅಂತಂದ್ರೆ ನೀನು ಯಾಕೆ ಬೇಜಾರು ಮಾಡ್ಕೊಂಡಿಗೆ? ನೀನೇನು ಬೇಜಾರು ಮಾಡ್ಕೊಂಬೇಡ, ಸುಮ್ಮನಿರು. ನಿಮ್ಮ ಅಮ್ಮನ ಬುದ್ಧಿ ಇದ್ದಿದ್ದೇನೆ, ನಿನಗೆ ಗೊತ್ತಿಲ್ವಾ ನಿಮ್ಮ ಅಮ್ಮ ಏನು ಅಂತ ಹೇಳ್ಬಿಟ್ಟು? ಸುಮ್ಮನಿರು ನೀನು. ಬಾ ಒಳಗಡೆಗೆ ಸುಮ್ಕೇನಿಯ. ನಿಮ್ಮ ಅಮ್ಮನ ಮನೆ ಒಂದೇ ಅಲ್ಲ ಇದು ನನ್ನ ಮನೆನೂ ನಿಮ್ಮ ಅಣ್ಣ ಅತ್ತಿಗೆ ಮನೆ ಅಂತ ಅನ್ಕೊಂಡು ಬಾ. ಇದು ನನಗೂ ಸೇರೈತೆ, ನಿಮ್ಮ ಅಮ್ಮಂಗೆ ಒಬ್ಳಿಗೆ ಅಲ್ಲ ನಮಗೂ ಸೇರೈತೆ. ಬಾ ಒಳಗಡೆಗೆ ಸುಮ್ಮನೆ. ಅಯ್ಯೋ ಅದೇನೋ ಅಂತಾರಲ್ಲ, ಮನೆ ತುಂಬ್ದಂಗೆ ಇರ್ತದಮ್ಮ ಹೆಣ್ಮಕ್ಳು ಬಂದ್ರೆ ಏನಿಯ. ನೋಡು ಬಾ, ನಮ್ಮ ಅತ್ತೆ ಏನಾರ ಅನ್ಕೊಂಡ್ಲಿ, ನೀನು ಬಾ ಸುಮ್ಮನೆ ನೀನಿಯ. ಲೆಪ್ಪದ್ದಿ ಬಾಯ್ ಮುಚ್ಕೊಂಡು ನೋಡಿ ಒಳಗಡಿಕೆ. ಏನೆಲ್ಲ ಇವಳ್ದೆ ಯಜಮಾನ್ಕೆ ಯಾವಾಗ್ಬಿಟ್ಟೈತಿ ಇವಾಗಂತೂ. ಇವಳೇ ಕಾಯ್ಕೊಂಡು ಕುಂತವಳೆ ಅಂತ ಅನ್ನಿಸ್ತದೆ. ಇವಳ್ದೆ ಯಜಮಾನ್ಕೆ ಅನ್ನಂಗೆ. ಏನೇ ಯಜಮಾನ್ಕೆ ನಡೆಸ್ತಿದ್ಯೇನೆ? ಯಜಮಾನ್ಕೆ ನೀನಂತೂ ಅತ್ತೆ ಯಾವಾಗೂ ಮಗ ಅಲ್ಲ, ಮಗ ಒಂದಿನ ಇಕ್ತಾನೆ ಗಂಟ್ಲು ಕಟ್ಟಿಗೆಯ. ಅಲ್ಲ ಅತ್ತೆ, ಮಗಳು ಅಂತಂದ್ರೆ ಒಂಥರ ನೆನೆಸ್ಕೊಳ್ಳಿ. ಏನು ಮಗ ನಿಮ್ಗೇನು ತಂದ್ಬಿಟ್ಟು ತಂದಾಕ್ಬಿಡ್ತಾನ ನಿಮ್ಮ ಮಗ? ನಾನಿಲ್ಲ ಅಂದ್ರೆ ಅವಯ್ಯ ಏನು ಮಾಡ್ತಿರ್ಲಿಲ್ಲ. ಏನೋ ನಾನು ಬಡ್ಕೊಳ್ಳೋದಕ್ಕಂಗವನು ಅಷ್ಟೇನಿಯ. ನಿಮ್ಮ ವಂಶದಾಗ ಯಾರು ನೆಟ್ಕವ್ರೆ ಬಾ, ಒಬ್ರು ನೆಟ್ಗಿಲ್ಲ. ಯಾವ ಬಂದಿರೋರು ನೋಡ್ಕೊಂಡು ಹೋಗ್ಬೇಕು ಅಷ್ಟೇನಿಯ ನೆಟ್ಟಿಗೆ ಅಂತದ್ರಾಗೆ. ಏನು ಅಂತಾರಲ್ಲ ಹಂಗಾಯ್ತು ನಿಮ್ಮ ಕತೆ. ನೋಡಿ ಯಾವತ್ತಿದ್ರು ಹೆಣ್ಮಕ್ಳು ಏನೇ ಆಗೋದು, ಸುಮ್ಕೆ ಏನೇ ಒಳಗೆ ಕರ್ಕೊಳ್ಳಿ. ಲೇ ಪೊದ್ದಿ, ನನ್ನ ಮಗ ಕಣೆ ನನಗಾಗೋದು. ನನ್ನ ಮಗ ಬಿಟ್ರೆ ನನಗೆ ಯಾರು ಹೋಗಕ್ಕಿಲ್ಲ. ನಾನು ನೀನು ನಂಬಿದ್ದೀನಿ ಅಂತ ಅನ್ಕೊಂಡೆ, ನಾನೇ ನಿನ್ನೂ ನಂಬಿಲ್ಲ. ನನ್ನ ಮಗುನ ಅಷ್ಟೇ ನಂಬಿರೋದು ನಾನು. ನೋಡು ಇವಳು ಯಾವತ್ತು ಓಡೋದ್ಲು ಅವತ್ತು ಇವಳನ್ನ ಬಿಟ್ಬಿಟ್ಟಿದ್ದೀನಿ. ನನ್ನೇನು ಎಲ್ಲರೂ ತಾಯಿಗಳು ಥರ ಅಂತ ಅನ್ಕೊಬಿಟ್ಟಿದ್ಯಾ? ನನ್ನ ಮರ್ಯಾದೆ ಕಳೆದು ನನ್ನ ಬ್ಯಾಡ್ ಅಂತ ಧಿಕ್ಕರಿಸೋದೊಳ್ಳೆ ಹತ್ರ ನಾನು ಹೋಗೋಂಥ ಅವಶ್ಯಕತೆ ನನಗೇನೂ ಇಲ್ಲ. ಇವಳು ಗೊತ್ತಾಗಬೇಕು ನಾನು ಯಾಕನ ಓಡೋದು ಅಂತೇಳ್ಬಿಟ್ಟು ಅನ್ಕೋಬೇಕು ಇವಳು. ಅಲ್ಲಿ ಗಂಟ ನಂಗೆ ಸಮಾಧಾನ ಇಲ್ಲ ನೋಡು. ಅಯ್ಯೋ ಶಶಿ, ನಿಂತ್ಕ ಶಶಿ. ಶಶಿ ಎಲ್ಲೂ ಹೋಗ್ಬೇಡ, ನಿಂತ್ಕ ಶಶಿ. ಬಾ, ಏನಾಗಿಲ್ಲ. ನಿಮ್ಮ ಅಮ್ಮ ಏನೋ ಕೋಪಕ್ಕೊಂದೆರಡು ಮಾತಂತದೆ. ಬಾ ಶಶಿ. ಈಗ ಸಮಾಧಾನ ಆಯ್ತಾ ತಮ್ಗೆ? ಆಯ್ತಾ ಸಮಾಧಾನ? ಅಲ್ಲಿ ಕುಡಿದ ಸಮಾಧಾನ ಆಗಿರ್ಬೇಕೆ. ಹೋಗಿ ಮಗ ನೋಡ್ಕೊತಾನೆ, ಸಂದಾಗ ನೋಡ್ಕೊತಾನೆ. ಹೋಗಿ ಎಲ್ಲೋಯ್ತಾನೆ, ಏನು ಮಾಡ್ತಾನೆ ಎಲ್ಲ ಹೇಳ್ಕೊಂಡು ಕುತ್ಕೊತಾನಲ್ಲ. ಏನೇನು ಎಲ್ಲ ಸಾಚ ಅಲ್ವಾ? ಚೆನ್ನಾಗಿ ನೋಡ್ಕೊತಾನೆ. ಹೋಗಿ ಸುಮ್ಕೆ ಯಾಕೆ ಫ್ರೆಂಡ್ಸನ್ನು ಸೂಪರಾಗಿ ನೋಡ್ಕೊತಾನೆ. ಹೋಗಿ ನೋಡ್ಕೊಂತಾನೆ ಅವನೇ, ಸರಿನಾ? ಖರಮ್ಮ, ನಿಮ್ಮ ಹತ್ರ ಎಲ್ಲ ನೋಡಿ ಮಗಳನ್ನೇ ನೀವು ನೋಡ್ಕೊಳ್ಳಲ್ಲ ಅಂದಮೇಲೆ ಇನ್ನು ನಾನು ನೀವು ಹೆಂಗೆ ನೋಡ್ಕೊತೀರಾ? ನನ್ನಂತೂ ನೀವು ಯಾಕೂ ಕೇಕಿಲ್ಲ ಅಂತ ಅನಿಸ್ತದೆ. ಲೇ ಹೋಗೆ ಇವಳನ್ನ ತಲೆಗೆ ಹೋಗ್ತಾರೆ ಇಕ್ಕಕ್ಕೆ ಹೋಗಿ. ಇವಳು ನನ್ನ ಮಗನಂತ ಕಟ್ಕೊಂಡಿಲ್ಲ ಅಂದಿದ್ರೆ ಇವಳನ್ನ ಯಾವತ್ತೋ ಓಡಿಸ್ಬಿಡ್ತಿದ್ದೆ. ನನ್ನ ಮಗ ತಾಳಿ ಕಟ್ಟೋಲ್ಲ ಅಂತೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಇಟ್ಕೊಂಡಿದ್ದೀನಿ ಪೊದ್ದಿನ ಮನೆಗೆ. ರೀ ಓ ಶಶಿ ಬಂದ? ಯಾಕೆ ಇಷ್ಟು ಬೇಗ ಬಂದೆ? ನಮ್ಮಮ್ಮ ಎಲ್ಲ ಇರು ಅಂತ ಹೇಳಿದ್ರು ರೀ. ನಾನೇನು ಇಲ್ಲ, ನನ್ನ ಗಂಡ ಒಬ್ಬನೇವನೇ ಒಯ್ತೀನಿ ಅಂತೇಳ್ಬಿಟ್ಟು ನ್ಯಾಟ್ಟು ಬಂದ್ಬಿಟ್ಟೆ ಅಷ್ಟೇನಿಯ. ಏನು ಯಾಕೆ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರಿ ರೀ, ಚೆನ್ನಾಗಿ ಮಾತಾಡ್ಸಿದ್ರು. ನನ್ನ ಬಸ್ರಿ ಅಂತ ಗೊತ್ತಾಗಿದ್ದ ತಕ್ಷಣ ಏನಿಯ ನಮ್ಮಮ್ಮ ತುಂಬ ಖುಷಿ ಪಟ್ಬಿಟ್ರು ಗೊತ್ತಾ. ನಮ್ಮಮ್ಮ ಅಯ್ಯೋ ನಾನು ಅಜ್ಜಿ ಆಗ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು ಭಾಳ ಖುಷಿ ಪಟ್ಬಿಟ್ರು ರೀ. ಯಪ್ಪ ನಿಜವಾಗೂ ನಾನೇನೇ ಅದೃಷ್ಟವಂತೆ ಅನ್ಕೊಳ್ಳಿ. ನಿಜ ಹೇಳ್ತಿದ್ಯಾ ಶಶಿ? ನನಗಂತೂ ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನಿಜವಾಗೂ
ಅಪ್ಪ ದೇವ್ರೆ ನಿಜನಾ? ಬಿಡು, ನನಗೆ ಈಗ ಸಮಾಧಾನ ಆಯಿತು. ನಿನ್ನ ಖುಷಿನೇ ನನ್ನ ಖುಷಿ. ಸದ್ಯ ನಿಮ್ಮ ಅಮ್ಮವ್ರು ಕೊನೆಗಾದ್ರೂ ಚೆನ್ನಾಗಿ ಮಾತಾಡ್ಸಿದ್ರಲ್ಲ. ನಾನೆಲ್ಲೋ ಈ ಸಂಜೆ ಗಂಟೆ ಇರ್ತೀಯೇನೋ ಇರಿಸ್ಕೊಂಡ್ರೆ ಅಂತ ಅನ್ಕೊಂಡಿದ್ದೆ. ಸ್ವೀಟು ಗೀಟು ಏನೋ ಮಾಡ್ಬಿಟ್ಟೆಲ್ಲ ಕೊಟ್ಬಿಡ್ತಾರೇನೋ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಈ ನಿಮ್ಮಮ್ಮ ಮಾತಾಡ್ಸೋಕೆ ಶುರು ಮಾಡ್ಕೊಂಡ್ಮೇಲೆ ಆಮೇಲೆ ಮತ್ತೆ ನೀನು ನನ್ನನ್ನು ಮರೆಯೋಕೆ ಹೋಗ್ಬಿಡ ಕಣಮ್ಮ. ಆಮೇಲೆ ನಿಮ್ಮನ್ನ ಮರೆಯೋಕೆ ಆಯ್ತದೇನ್ರಿ? ನಿಮ್ಮನ್ನ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ, ನಿಮ್ಮನ್ನ ಮರೆಯೋದುಂಟೆ? ನಾನಂತೂ ಇಲ್ಲ ಇಲ್ಲ ಇಲ್ಲ, ನಿಮ್ಮನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ. ನೀವಂತೂ ನನ್ನ ಪ್ರಾಣ, ನನ್ನ ಜೀವ, ನೀವೇ ನೆನೆಯ. ನಿಮ್ಮನ್ನ ಮರ್ತುಬಿಟ್ರೆ ನನಗೆ ಬದುಕುಂಟಾ ಹೇಳಿ? ರೀ, ನಿಮ್ಮನ್ನ ಕಟ್ಕೊಂಡ್ರೆ ನನ್ನ ಪುಣ್ಯ. ನನ್ನ ಬಸ್ರಿ ಆಗಿರೋದು ನನಗೆ ಖುಷಿ ಆಗ್ತೈತೆ ನೋಡಿ. ಇನ್ನು ಚೆನ್ನಾಗಿರೋಣ. ನಿಮ್ಮಷ್ಟು ಚೆನ್ನಾಗಿ ನಾನು ಯಾರು ನೋಡ್ಕೊಳ್ಳೋದಿಲ್ಲ ರೀ. ನಿಮ್ಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿಜವಾಗೂ. ನಡೀರಿ ಹೋಗೋಣ, ಸುಮ್ಕೆ ನೆನೆಯ. ಇನ್ನೇನು ದನ ಕರುಗಳೆಲ್ಲ ಕೊಟ್ಟಾಕಿದ್ದಾಯ್ತಲ್ಲ, ಬನ್ನಿ ಹೋಗೋಣ. ಏನಾರ ಹೊಸಿ ಸ್ವೀಟ್ ಮಾಡ್ಕೊಂಡು ತಿನ್ನೋಣ. ಸ್ವೀಟ್ ಮಾಡ್ಕೊಂಡು ತಿನ್ನೋಣ ನಾನು ಮಾಡ್ಕೊಡ್ತೀನಿ, ನೀನು ತಿನ್ನು ಸರಿನಾ? ಹ್ಯಾಪಿಯಾಗಿ ತಿನ್ಕೊಂಡಿರು ನೀನು. ನಾನೇ ಎಲ್ಲ ಮಾಡಾಕ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನೀನು ಇವಾಗ ಬಸ್ರಿ ಆರಾಮಾಗಿರು. ಇನ್ಮೇಲೆ ನಮ್ಮ ಮನೆ ನಿಮ್ಮ ಅಮ್ಮವ್ರ ಮನೆ ಅಂತ ಓಡಾಡ್ಕೊಂಡು ನೆಮ್ಮದಿಯಾಗಿರು. ಇನ್ನೇನು ನನಗೆ ಬೇಡವೇ ಬೇಡ ಸರಿನಾ? ನೀನು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಇನ್ನಿಷ್ಟು ಕಷ್ಟ ಆದ್ರೂ ನಾನು ಹೆಂಗೂ ನೋಡ್ಕೊತೀನಿ. ಈ ಖುಷಿ ತಾನೇ? ಹ್ಞೂ ರೀ, ಖುಷಿ ನೆನೆಯ. ಬನ್ನಿ ಹೋಗೋಣ. ಹಬ್ಬ, ಹೆಂಗೋ ಶಶಿ ಖುಷಿಯಾಗವಲ್ಲ, ಅಷ್ಟೇ ಸಾಕು. ಅವಳು ಖುಷಿ ನೋಡ್ರು ನನಗೆ ಖುಷಿ ಆಯ್ತದೆ.